ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ. ಇವತ್ತು ಏನು ಹೇಳ್ತಾ ಇದ್ದೇನೆಂದರೆ, ಗುಡಿಗಳಲ್ಲಿ ಹೋದಾಗ ಚಪ್ಪಲಿಗಳು ಕಳೆದರೆ ಎಷ್ಟು ಶುಭ ಎಂದು ನೋಡೋಣ. ಯಾವ ವಾರ ಕಳೆದ್ರೆ ಚೆನ್ನಾಗಿರುತ್ತೆ, ಚಪ್ಪಲಿಗಳು ಯಾವ ವಾರ ತಗೊಳ್ಬೇಕು ಮತ್ತು ಎಷ್ಟು ವರ್ಷ ಹಾಯ್ಕೊಳ್ಬೇಕು ಅಂತ ನೋಡೋಣ. ಮೊದಲಿಗೆ ಚಪ್ಪಲಿಗಳನ್ನು ಕಳೆದರೆ ತುಂಬ ಒಳ್ಳೆಯದು. ಅದು ಅಲ್ಲದೆ ಮಂದಿರಗಳಲ್ಲಿ ಕಳೆದರೆ ತುಂಬ ಒಳ್ಳೆಯದು. ನಿಮ್ಮ ಶನಿ ದೋಷ ಹೋಗುತ್ತೆ ಅಂತ ಹೇಳಲಾಗುತ್ತೆ. ನಿಮ್ದೇನರ ಸತಿ ಇದ್ದರೂ ಕೂಡ ನೀವು ಎಷ್ಟು ಚಪ್ಪಲಿಗಳು ಕಳ್ಕೊತೀರಾ ಇಷ್ಟು ಕಡಿಮೆ ಆಗುತ್ತಾ ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ಜನಗಳ ಮಧ್ಯೆಯಲ್ಲಿ ಎಲ್ಲಾದರೂ ಹೋದಾಗ ಕಳೆಯೋದಕ್ಕಿಂತಲೂ ಮಂದಿರಗಳಲ್ಲಿ ಕಳೆದರೆ ಚಪ್ಪಲಿ ತುಂಬ ಒಳ್ಳೆಯದು. ಗುಡಿ ಗೋಪುರಗೆ ಹೋದಾಗ ಆವಾಗವಾಗ ಚಪ್ಪಲಿಗಳು ಕಳೀತಾ ಇದ್ದರೆ ತುಂಬ ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅರ್ಥ. ಯಾವ ವಾರ ಕಳೆದರೆ ಒಳ್ಳೆಯದು ಅಂದರೆ, ಮುಖ್ಯವಾಗಿ ಶನಿವಾರ ಮತ್ತು ಮಂಗಳವಾರ ಚಪ್ಪಲಿ ಅಮಾವಾಸ್ಯದಲ್ಲಿ ಕಳೆದರೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಿಮಗೆ ಜೀವನದಲ್ಲಿ ಮುಂದೆ ಆರೋಗ್ಯ ಸಮಸ್ಯೆ ಏನೂ ಬರೋದಿಲ್ಲ, ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಸಾಲದ ಸಮಸ್ಯೆ ಆಗಲಿ, ಆರ್ಥಿಕ ಸಮಸ್ಯೆ ಏನೇ ಇದ್ದರೂ ನೀವು ಚಪ್ಪಲಿಗಳ ಮೂಲಕ ಹೋಗಿಬಿಡುತ್ತೆ ಅಂತ ಹೇಳಲಾಗುತ್ತೆ. ನೀವು ಚಪ್ಪಲಿಗಳು 3 ವರ್ಷದ ಒಳಗಡೆ ಯೂಸ್ ಮಾಡಬೇಕು. 3 ವರ್ಷದ ನಂತರ ಯಾವುದೇ ಎಷ್ಟು ಹೊಸದಾಗಿ ಚಪ್ಪಲಿಗಳು ಇದ್ದರೂ ಕೂಡ 3 ವರ್ಷ ಆದಮೇಲೆ ಇವನ್ನು ಬಳಸಬಾರ್ದು. ಹಿಂದಿನ ಕಾಲದಲ್ಲಿ 1-2 ಜೋಡಷ್ಟೇ ಇರುತ್ತವೆ. ಆವಾಗ ಅವರು 3 ವರ್ಷ ಹಾಕುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವಾಗ ತುಂಬ ಅಂದರೆ 3-4 ಜೋಡು ಚಪ್ಪಲಿಗಳಿರೋದ್ರಿಂದ ಅವು ಬೇಗನೆ ಕಡಿಯೋದಾಗಲಿ ಬಣ್ಣ ಹೋಗೋದಾಗಲಿ ಆಗೋದಿಲ್ಲ. ಅದಕ್ಕೆ ತುಂಬ ವರ್ಷ ಬಾಳಿಕೆ ಬರುತ್ತವೆ. ಯಾವಾಗಾದರೂ ಒಮ್ಮೆ ಹಾಕೋದ್ರಿಂದ ತುಂಬ ವರ್ಷ ಇರುತ್ತೆ. ಹಾಗಂತ 3 ವರ್ಷವರೆಗೂ ಹಾಯ್ಕೊಳ್ಬಾರ್ದು. ಆದಷ್ಟು 1 ವರ್ಷದ ಒಳಗಡೆ ಅಥವಾ 2 ವರ್ಷ ಯೂಸ್ ಮಾಡಿ ಬಿಸಾಕಿ ಬಿಡಬೇಕು. ಮಂದಿರಗಳಲ್ಲಿ ಚಪ್ಪಲಿ ಕಳೆದಾಗ ಅಲ್ಲಿ ನದಿ ಸ್ನಾನಗಳನ್ನು ಮಾಡಿ ಬಂದರೆ ತುಂಬ ಒಳ್ಳೆಯದು. ನಿಮ್ಮ ಆದಷ್ಟು ದೋಷ, ದೇಹದ ಆರೋಗ್ಯದಾಗಲಿ ಯಾವುದೇ ಥರದ ದೋಷ ಇದ್ದರೂ ಹೋಗುತ್ತೆ. ಆವಾಗ ಚಪ್ಪಲಿ ಕಳೀತಾ ಇದ್ದರೆ ತುಂಬ ಮುಂದೆ ಒಳ್ಳೆಯದಾಗುತ್ತೆ ಅಂತ ಅರ್ಥ. ನೀವು ಯಾರಿಗಾದರೂ ಚಪ್ಪಲಿ ಕೊಡಬೇಕಾದ್ರೂ ಚೆನ್ನಾಗಿರುವ ಚಪ್ಪಲಿಗಳನ್ನು ದಾನ ಮಾಡಬೇಕು. ಯಾಕಂದರೆ ಮನೆಯಲ್ಲಿ ಕೆಲಸದವರು ಇದ್ದರೆ ಅವರಿಗೆ ನೀವು ನಿಮ್ಮ ಚಪ್ಪಲಿಗಳನ್ನು ಕೊಡಬಾರ್ದು. ಕೊಡಬೇಕಾದ್ರೆ ಚೆನ್ನಾಗಿ ದಾನನ ಕೊಡಬೇಕು. ಸರಿಯಾಗಿರುವಾಗಲೇ ಚಪ್ಪಲಿಗಳನ್ನು ಕೊಟ್ಟರೆ ಒಳ್ಳೆಯದು. ಚಪ್ಪಲಿಗಳು ಖರೀದಿ ಮಾಡಬೇಕಾದ್ರೆ ಶನಿವಾರ, ಮಂಗಳವಾರ, ಅಮಾವಾಸ್ಯೆ ಬಿಟ್ಟು ಬೇರೆ ಎಲ್ಲ ವಾರಗಳಲ್ಲಿ ಚಪ್ಪಲಿಯನ್ನು ತಗೊಳ್ಬಹುದು. ನೋಡಿದ್ರಲ್ಲ ವಿಡಿಯೋ ಚಪ್ಪಲಿ ಬಗ್ಗೆ ಮಾಹಿತಿ. ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೊಬ್ಬರಿಗೂ ಶೇರ್ ಮಾಡಿ. ಎಲ್ಲರಿಗೂ ಮಾಹಿತಿ ತಿಳಿದಿರಲಿ ಅಂಥೇಳಿ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋನ. ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು. ಯಾವುದರದೇ ಬಗ್ಗೆ ಮಾಹಿತಿ ಬೇಕಾದರೂ ಕಮೆಂಟ್ ಮೂಲಕ ಹೇಳಿ, ಅದರ ಬಗ್ಗೆ ನಾನು ಮಾಹಿತಿ ಕೊಡುತ್ತೇನೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಎಲ್ಲರಿಗೆ.